ಕರ್ನಾಟಕವನ್ನು ಗೆಲ್ಲಬೇಕು ಅಂತಂದರೆ ಬೆಂಗಳೂರನ್ನು ಗೆಲ್ಲಲೇಬೇಕು. ಆ ದೃಷ್ಟಿಯಿಂದ ನಾನು ಅವತ್ತು ಮಾತಾಡಿರ್ತಕ್ಕಂಥದ್ದು. ಅದನ್ನು ರಾಜ್ಯಾಧ್ಯಕ್ಷರ ಗಮನಕ್ಕೂ ಕೂಡ ನಾನು ಇರಲಿ, ಅದನ್ನು ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಅದು ಅಚಾನಕ್ಕಾಗಿ ಯಾರೋ ಕೆಲವರು ಪಟ್ಟಿಯನ್ನು ಮಾಡಿ ಅದನ್ನು ಆಗಿರ್ತಕ್ಕಂಥದ್ದು. ಈಗ ಅದು ಎಲ್ಲ ಕೂಡ ಗೊತ್ತಾಗಿರೋದ್ರಿಂದ ಮತ್ತೆ ಅದನ್ನು ನಾವೆಲ್ಲ ಪ್ರಮುಖರೆಲ್ಲ ಕೂತ್ಕೊಂಡು ನಾವು ಎದುರಾಳಿಗೆ ತಕ್ಕನಾದಂಥ ಸೈನ್ಯವನ್ನು ನಾವು ರೆಡಿ ಮಾಡಬೇಕು. ನೋಡಿದವರು ಕೂಡ ಅನಿಸ್ಬೇಕು ಈ ತಂಡ ಪ್ರಬಲವಾದಂಥ ತಂಡ ಇದೆ, ಇವರು ಚುನಾವಣೆಯಲ್ಲಿ ತಂತ್ರಗಳನ್ನು ಮಾಡೋದ್ರಲ್ಲೂ ಕೂಡ ಇವರು ಪ್ರಬಲವಾಗಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಇವ್ರದ್ದು ಪ್ರಭಾವ ಐತೆ ಅಂತಕ್ಕಂಥದ್ದು ನಮ್ಮ ಎದುರಾಳಿಗಳು ಕೂಡ ಹೋಗಬೇಕು. ಆ ಥರ ತಂಡವನ್ನು ರಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ನಾವು ಕೂಡ ಇನ್ನೂ ಸಮಯ ಇರೋದರಿಂದ ಇನ್ನು ಚುನಾವಣೆ ಡಿಲಿಮಿಟೇಷನ್ ಆಗಬೇಕು, ಇನ್ನು ಅದಕ್ಕೆ ಕ್ಯಾಟಗರಿ ಆಗಬೇಕು. ನನ್ನ ಅಂದಾಜಲ್ಲಿ ಇನ್ನೂ 4-5 ತಿಂಗಳೇನು ಎಲೆಕ್ಷನ್ ಆಗೋದಿಲ್ಲ. ಸೊ ಭಾಳ ಮುಂಚಿತವಾಗಿ ಇದನ್ನು ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ವಿ. ಮತ್ತು ಇದನ್ನು ಪುನರ್ ಪರಿಶೀಲನೆ ಮಾಡಿ ಬಲವಾದ ತಂಡವನ್ನು ಕಟ್ಟುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಖಂಡಿತವಾಗಿ ಕೂಡ ನಾವು ಮಾಡ್ತೀವಿ. 2 ವರ್ಷ ಆಗಿದೆ, ಮತ್ತೆ ಗೊಂದಲ ಸ್ಥಾನದ ಬಗ್ಗೆ ಹೈಕಮಾಂಡ್ ಬಿಹಾರ ಚುನಾವಣೆ ಆದಮೇಲೆ ಕ್ರಮ ತಗೊಳ್ತೀವಿ ಅಂದ್ರೆ ಏನೂ ಆಗಿಲ್ಲ. ಏನು ಆಗ್ರಹ ಮಾಡ್ತೀವಿ ಹೈಕಮಾಂಡ್? ಇದ್ರ ಮಧ್ಯೆ ಯಡಿಯೂರಪ್ಪನವರು ವಿಜೇಂದ್ರ ಅವರ ಮುಂದುವರಿತಾರೆ ಅಂತ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹೇಳಿದರು 3 ತಿಂಗಳು. ಈಗ ರಾಷ್ಟ್ರೀಯ ಅಧ್ಯಕ್ಷರ ಅವಧಿ ಕೂಡ ಮುಗಿದಿದೆ. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು. ಯಾಕಂದರೆ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇರೋದ್ರಿಂದ ಒಬ್ಬ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತು ಹೊಸ ಅಧ್ಯಕ್ಷರು ಬರಬೇಕು ಅಂತಂದರೆ ಆ ಸಿಸ್ಟಮ್ಗೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಮ್ಮ ಕೇಂದ್ರದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಮೊದಲು ಆಲೋಚನೆ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನಾವು. ಇವತ್ತು ರಾಜ್ಯಾಧ್ಯಕ್ಷರು ಕೂಡ 2 ವರ್ಷಗಳು ಒಂದು ರೀತಿ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ, 2 ವರ್ಷ ಕಳೆದಿದ್ದು ಕೂಡ ಗೊತ್ತಾಗಿಲ್ಲ. ಸೊ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ಪಕ್ಷ ಕೊಟ್ಟಿದೆ. 2 ವರ್ಷ ಅವರು ಇರೋದರಲ್ಲಿ ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ಸೇರಿಕೊಂಡು ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ಸವಾಲು, ಭಾಳ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಯಾಕಂದರೆ ಇನ್ನು ಚುನಾವಣೆ ಪರ್ವಗಳು ಶುರುವಾಗ್ತವೆ. GBA ಇರ್ಬೋದು, ZP, TP, ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆಗಳು ಚುನಾವಣೆ ಬರ್ತದೆ. ಅದರ ಹಿಂದೆಯೇ ರಾಜ್ಯದ ಚುನಾವಣೆಯನ್ನು ಕೂಡ ಎದುರಿಸ್ತಕ್ಕಂಥ ದೊಡ್ಡ ಸವಾಲಿದೆ. ಸೊ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕ್ರಿಯಾಶೀಲರಾಗಿ ಎಲ್ಲರನ್ನು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಹೋಗ್ತಕ್ಕಂಥ ದೊಡ್ಡ ಸವಾಲಿದೆ. ಅದೆಲ್ಲ ಕೂಡ ಡಿಪೆಂಡ್ ಆಗ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಘೋಷಣೆ ಆದಮೇಲೆ.